ಈಗ ನಮ್ಮ ಲೀಲಾ ನೋಡು, ಅವಳಿಗೆ ಎಂಥ ಸಂದರ್ಭದಲ್ಲೂ ಕೆಟ್ಟ ಆಲೋಚನೆ ಬರೋದೇ ಇಲ್ಲ. ಅವಳು ಹುಷಾರಿಲ್ಲದೆ ಇದ್ದಾಗಲೂ ಒಳ್ಳೆ ಆಲೋಚನೆನೇ ಬರುತ್ತೆ. ಎಂಥ ಸಂದರ್ಭದಲ್ಲೂ ಒಳ್ಳೆಯದನ್ನೇ ಗಮನಿಸ್ತಾಳೆ, ಒಳ್ಳೆಯದನ್ನೇ ಆರಿಸ್ತಾಳೆ. ಅಂಥವ್ರಿಗೆ ಯಾವತ್ತೂ ತೊಂದರೆ ಆಗೋದಿಲ್ಲ. ಅಕಸ್ಮಾತ್ ಆದರೂ ಅವ್ರನ್ನ ಕಾಪಾಡೋದಕ್ಕೆ ಭಗವಂತ ಯಾವಾಗಲೂ ಅವ್ರ ಜೊತೆಲೇ ಇರ್ತಾನೆ. ಈ ಮುದ್ಕೆ ಏನೇನು ಒಟ್ಟೊಟ್ಟಾಗಿ ಮಾತಾಡ್ತಿದ್ದಾಳಲ್ಲ. ಲೀಲಾ ಬಿಡಮ್ಮ, ಅವಳ ಥರ ಯಾರೂ ಇರೋಕ್ಕಾಗಲ್ಲ. ಅವಳೊಂಥರ ಮಾಸ್ಟರ್ ಪೀಸ್ ಇದ್ದಾಗೆ. ಪದೇ ಪದೇ ನನ್ನ ಮುಂದೆ ಅವಳನ್ನ ಹೊಗಳ್ಬೇಡ, ನನಗಾಗಲ್ಲ. ಅತ್ತೆ ಪ್ಲೀಸ್ ನೊಂದ್ಕೋಬೇಡಿ, ನಾನಿದ್ದೀನಿ. ಆಯ್ತಾಯ್ತು, ಹೋಗಿ ಮಲಕ್ಕೊಳ್ಳಿ. ಸುಮ್ಮನೆ ಅನ್ಯಥಾ ಮಾತಾಡಿ ಎನರ್ಜಿ ವೇಸ್ಟ್ ಮಾಡ್ಕೋಬೇಡಿ, ಹೋಗಿ. ಮಾ, ನೀವು ಅಲ್ಗಲ್ವಾ? ಹೇ, ನಾನು ಇನ್ನೂ ವಾಕ್ ಮಾಡಬೇಕು. ಹೇಳಿಲ್ವಾ ನನ್ನ ಆರೋಗ್ಯ ಚೆನ್ನಾಗಿ ನೋಡ್ಕೋಬೇಕು. ಲೀಲಾ ಜೊತೆ ಸೇರ್ಕೊಂಡು ನಾನು ವಯಸ್ಸಿನ ಹುಡುಗಿ ಆಗಬೇಕು. ನೀನು ಬೇಕಿದ್ರು ಹೋಗಿ ಮಲ್ಕೋ, ನಾ ವಾಕಿಗೆ ಹೋಗ್ತೀನಿ. ಬಾಯ್. ಲೀಲಾ, ನಿಜವಾಗ್ಲೂ ನಿನ್ನಲ್ಲೊಂದು ಜಾದು ಇದೆ. ಅಮ್ಮ ಸಾಕಮ್ಮ, ಎಷ್ಟು ಅಳ್ತೀಯಾ? ಇಷ್ಟೆಲ್ಲ ಆದ್ರೂ ನನ್ನ ಅಮ್ಮ ಅಂತ ಹೇಗೆ ಕರಿತೀಯ ನೀನು? ಯಾಕೆಂದ್ರೆ ನಿನ್ನ ನಮ್ಮ ಅಮ್ಮನ ಅಮ್ಮ ಅಂತಾನೆ ಕರೆಯೋದು. ಇಲ್ಲ, ನನ್ನ ಸಮಾಧಾನಕ್ಕೋಸ್ಕರ ಆದ್ರೂ ಒಂದೇ ಒಂದ್ಸಲ ನನ್ನ ಬೈದ್ಬಿಡೆ. ಅಪ್ಪ ಅಮ್ಮನ ಬೈದು ನಾನು ಯಾವ ನರ್ಕಕ್ಕೆ ಹೋಗ್ಲಿ ಅಮ್ಮ? ಇಷ್ಟು ದಿನ ನರ್ಕ ಅನುಭವಿಸಿದ್ದೆ ಸಾಕಾಗಿದೆ, ಇನ್ನಾದ್ರೂ ನೆಮ್ಮದಿಯಾಗಿರ್ತೀನಿ. ನನಗೆ ಗೊತ್ತಮ್ಮ, ನೀನ್ ನರ್ಕ ಅನುಭವಿಸೋದಕ್ಕೆ ನಾನೇ ಕಾರಣ ಅಂತ. ನಾನ್ ಬದುಕಿದ್ಬಾರ್ದು, ಬೇಗ ಹೋಗ್ಬಿಡ್ಬೇಕು. ಹಿಂದೆ ಒಂದ್ಸಲ ನೀನೇ ಆಗಿದ್ದಾಗೋಯ್ತು, ಇನ್ನಾದ್ರೂ ಚೆನ್ನಾಗಿರು ಅಂತ ಹೇಳಿದ್ದೆ. ಆದ್ರೆ ನಾನೇ ಹಾಳಾದವಳು, ಮತ್ತೆ ಅದೇ ತಪ್ಪು ಮಾಡಿದ್ದೀನಿ. ನನ್ನನ್ನು ಎಷ್ಟು ಸಲ ಅಂತ ಕ್ಷಮಿಸ್ತೀಯಮ್ಮ? ನೀನ್ 100 ಸಲ ತಪ್ಪು ಮಾಡಿದ್ರು ನಾನು 100 ಸಲ ಕ್ಷಮಿಸಕ್ಕೆ ರೆಡಿ ಇರ್ತೀನಿ. ನಿಂಗೆ ಗೊತ್ತಾ ಅದು? ಇಲ್ಲ, ನನಗೆ ಮಾತೇ ಬರ್ತಿಲ್ಲ ಕಣೆ. ಎಷ್ಟೆಲ್ಲ ನಿನಗೆ ಅನ್ಯಾಯ ಮಾಡಿದ್ರು ಏನೂ ತಪ್ಪೇ ಮಾಡಿಲ್ಲ ಅನ್ನೋ ತರ ಮಾತಾಡ್ತಾ ಇದೆಯಲ್ಲ, ನನಗೆ ಪಾಪ ಪ್ರಜ್ಞೆ ಕಾಡ್ತಿದೆ ಕಣೆ. ಏನು ಕಾಡೋದು ಬೇಡ. ನಿಂಗೆ ಹಂಗೆ ಕಾಡಬೇಕು ಅಂದರೆ ಇಲ್ಲೊಂದು ಸ್ವಲ್ಪ ಜನ ಇದ್ದಾರೆ, ಬಂದ್ಬಿಟ್ಟು ಅವ್ರನ್ನ ಕಾಡು. ಅಮ್ಮ, ಇನ್ನೊಂಥರ ಸಣ್ಣ ಪಾಪು ಇದ್ದಾಗೆ. ನಾನು ಚಾಕ್ಲೇಟ್ ಕೊಡಿಸ್ತೀನಿ, ರಬ್ಬರ್ ಕೊಡಿಸ್ತೀನಿ ಅಂದರೆ ಚಿಕ್ಕ ಮಕ್ಳಿಗೆ ಯಾಮಾರು ಬಿಡ್ತಾರಲ್ಲ, ಅಷ್ಟು ಈಸಿಯಾಗಿ ಯಾಮಾರು ಬಿಡ್ತೀಯಾ? ನೀನು ನೆಮ್ಮದಿಯಾಗಿರು ಅಮ್ಮ, ನಾನೆಲ್ಲ ನೋಡ್ಕೋತೀನಿ. ನಾನು ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತ್ತ ಆಗಲೇಬೇಕು. ಹೇಳು, ನಿನ್ ಪರವಾಗಿ ನಾನು ಏನ್ ಮಾಡ್ಬೇಕು ಅಂತ ಹೇಳು. ನಾನು ಈಗಲೇ ಬಂದು ಅಂತರ ಎಂತ ಕೆಟ್ಟೋಳು ಅಂತ ನಿನ್ ಗಂಡನ ಮುಂದೆ ಎಲ್ಲ ಹೇಳ್ಬಿಡ್ಲಾ? ಹೇಳು, ನಾನು ಈಗಲೇ ಬರ್ತೀನಿ. ಬಾಬಾ ಅಮ್ಮ, ಆ ಥರ ಮಾತ್ರ ಮಾಡಬೇಡ. ಅದೆಲ್ಲ ಮುಂದೆ ಮಾಡೋದಿದ್ದೇ ಇದೆ. ಸದ್ಯಕ್ಕೆ ನಿನ್ನಿಂದ ನಂಗೊಂದು ಕೆಲಸ ಆಗಬೇಕು. ನೀನು ಹುಟ್ಟಾಗಿದ್ದ ನಾನು ಪ್ರೀತಿನೇ ಕೊಟ್ಟಿಲ್ಲ, ಬರೀ ನೋವೇ ಕೊಟ್ಟಿದ್ದೀನಿ. ಈ ಪಾಪಿಂದ ಅದೇನಾಗಬೇಕು ಅಂತ ಹೇಳು, ನಾನು ಖಂಡಿತವಾಗ್ಲೂ ಮಾಡ್ತೀನಿ. ಮೊದಲು ನೀನು ಬೈಕೊಳ್ಳೋದು ಬಿಡು. ಸರಿ, ಬಿಟ್ಟೆ. ಹೇಳು. ಅಂತರ ಜೊತೆ ಸರಿಯಾಗಿ ಮಾತಾಡ್ತಿದ್ಯಾ ತಾನೆ? ತುಂಬಾ ಚೆನ್ನಾಗಿ ಮಾತಾಡ್ಸ್ತಿದ್ದೀನಿ. ಈಗ ತಾನೇ ಫೋನ್ ಮಾಡಿದ್ಲು. ಗಣೇಶ ಹಬ್ಬದಲ್ಲಂತೂ ಲೀಲನ ಮನೆ ಕರ್ಕೊಂಡು ಹೋಗೋದಕ್ಕಾಗ್ಲಿಲ್ಲ. ಆ ಏಜೆ ಬಂದು ಎಲ್ಲಾನು ಹಾಳು ಮಾಡ್ಬಿಟ್ರು. ಈಗಲಾದ್ರೂ ಒಂದು ಕಾರಣ ಹುಡುಕು, ಆ ಕಾರಣದಿಂದ ಅವಳನ್ನ ಮನೆ ಕರ್ಕೊಂಡು ಹೋಗು ಅಂತ ಹೇಳಿದಾಳೆ. ಓ ಹೌದಾ? ಇಷ್ಟ ಆದ್ರೆ ಸಾಕು. ಮತ್ತೆ ಬೇರೆ ಏನು ಹೇಳಿದ್ಲು? ಸದ್ಯಕ್ಕೆ ಬೇರೆ ಏನೂ ಹೇಳಿಲ್ಲ. ಆದ್ರೆ ನಾನೇ ಹೇಳ್ದೆ, ನನ್ನ ನಿನ್ನ ತಾಯಿ ಅಂತ ಅನ್ಕೊಮ್ಮ, ಏಜೆ ನಿಂಗೆ ಸಿಗ್ಲೇಬೇಕು, ಅದಕ್ಕೇನು ಸಹಾಯ ಬೇಕಾದ್ರೂ ಮಾಡ್ತೀನಿ, ಆದ್ರೆ ನನಗೆ ಬರೋದು ಬಂದ್ಬಿಡ್ಬೇಕು ಅಂತ. ಅದಕ್ಕವಳು ನಂಬೋದಿದ್ರೆ ನಿಮ್ಮನ್ನ ಮಾತ್ರ ನಂಬ್ತೀನಿ ಆಂಟಿ ಅಂತ ಹೇಳಿದ್ಲು. ಗುಡ್, ವೆರಿ ಗುಡ್. ನೀನು ದುಡ್ಡು ಬೇಡ ಅಂತ ಹೇಳಿದಿದ್ರೆ ಅವಳಿಗೆ ಡೌಟ್ ಬರ್ತಿತ್ತು. ನೀನಿನ್ನೂ ದುಡ್ಡು ಕೇಳಿ ನೀನು ಅವಳ ಕಂಟ್ರೋಲಲ್ಲೇ ಇದೆಯಾ ಅಂತ ಅವಳಿಗೆ ಅನಿಸುತ್ತೆ. ಗುಡ್ ಅಮ್ಮ, ವೆರಿ ಗುಡ್. ಲೀಲಾ,
ಇನ್ನೊಂದು ಪ್ರಶ್ನೆ ಇದೆ, ಕೇಳಲಾ? ಕೇಳು. ಅಲ್ಲ ಲೀಲಾ, ಇಷ್ಟು ದಿನ ಏಜೆ ಅಂತರ ಚೆನ್ನಾಗಿರಲಿ, ಅವರಿಬ್ಬರೂ ಒಂದು ಮಾಡಿ ಬರ್ತೀನಿ ಅಂತ ಹೇಳ್ತಿದ್ದೆ. ಆದರೆ ಇವತ್ತಿದ್ದಕ್ಕಿದ್ದಾಗೆ ಹೀಗೆ ಹೇಳ್ತಾ ಇದೆಯಲ್ಲ, ಅದಕ್ಕೇನು ಕಾರಣ? ನಾನು ಏಜೆಗೆ ಹೆಂಡತಿ ಆಗಬೇಕು ಅಮ್ಮ. ಈ ಮನೆಗೆ ಯಜಮಾನಿ ಆಗಬೇಕು. ಈ ಮನೆ ನಂದು, ಅವ್ರ ಪ್ರೀತಿ ನಂದು. ಈ ಮನೇಲಿರೋ ಜನ ನನ್ನವರು. ನಿಜನೇನೆ? ಹೌದು ಅಮ್ಮ. ನನ್ನವ್ರನ್ನ ನಮ್ಮ ಮನೆಯವ್ರನ್ನ ಬಿಟ್ಕೊಡೋ ಮಾತೇ ಇಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ಎಂಥ ಮಾತಾಡ್ಬಿಟ್ಟೆ ಕಡೆ ನೀನು. ನನ್ನ ದುಃಖ ಸಂಕಟ ಎಲ್ಲ ಹೊಟ್ಟೋಯ್ತು. ಕಾಲಚಕ್ರ ಅಂತಾರಲ್ಲ, ಇದೇ ನೋಡು. ಮೊದಲು ನೀನು ಆ ಮನೆ ಯಜಮಾನಿ ಆಗ್ತಿ ಅನ್ಕೊಂಡಿದ್ದೆ, ಆದರೆ ಆ ದುರ್ಗಾ ಸರು ಲಕ್ಷ್ಮಿ ಬಂದು ಎಲ್ಲಾನು ಹಾಳು ಮಾಡಿಬಿಟ್ರು. ಮತ್ತೆ ಯಜಮಾನಿ ಆಗ್ತಿ ಅನ್ಕೊಂಡೆ, ಆದರೆ ಅಂತರ ಬಂದು ಎಲ್ಲಾನು ಹಾಳು ಮಾಡಿಬಿಟ್ಲು. ಆದರೆ ಈಗ ನೀನೇ ಯಜಮಾನಿ ಆಗ್ತೀನಿ ಅಂತ ಹೇಳ್ತಾ ಇದೆಯಾ, ಇದಕ್ಕಿಂತ ಖುಷಿ ಇನ್ನೇನೇ ಬೇಕು? ಲೀಲಾ, ಇಷ್ಟೊತ್ತು ನೀನು ಹೇಳ್ದೆ, ಈಗ ನಾನು ಹೇಳ್ತೀನಿ. ಸೀನಿಗೆ ಕೌಸಲ್ಯ ಎಂಟ್ರಿ ಆಗಿದ್ದಾಳೆ. ಊರ್ ಜಾತ್ರೆ ಮಾಡ್ಬಿಡ್ತೀನಿ. ಈ ಕೌಸಲ್ಯ ಕದರ್ ಏನು ಅಂತ ಆ ಅಂತರಂಗ್ ತೋರಿಸ್ತೀನಿ, ನೋಡ್ತಾ ಇರು. ಅಂದ್ರೆ ವಿಲ್ಲನ್ ಅಂದ್ರೆ ಹೇಗಿರ್ಬೇಕು ಅಂತ ತೋರಿಸ್ತೀನಿ. ಡೋಂಟ್ ವರಿ ಮೈ ಡಿಯರ್. ಆ ಅಂತರನ ಹಳ್ಳಕ್ಕೆ ದಬ್ಬೋಳು ನಾನೇ, ಬಿದ್ದ ಮೇಲೆ ಕಲ್ಲೊಡಿಯೋಳು ನಾನೇ. ಎಲ್ಲಾನು ಧೂಳ್ ಮಾಡ್ಬಿಡ್ತೀನಿ. ಇನ್ಮೇಲೆ ಏಜೆ ಸಾಮ್ರಾಜ್ಯಕ್ಕೆ ನೀನೇ ಮಹಾರಾಣಿ. ಸರಿ ಅಮ್ಮ. ನನ್ನ ಸೊಸೆ ಲವ್ ಸ್ಟೋರಿಲಿ ಏನೋ ಇಂಪ್ರೂವ್ಮೆಂಟ್ ಕಾಣ್ತಿಲ್ವಲ್ಲ, ಅದಕ್ಕೇನು ಕಾರಣ? ಅಜ್ಜಿ, ಅವರೊಬ್ರು ಬ್ಯಾಟ್ನ ಹಿಡ್ಕೊಂಡು ಫೀಲ್ಡ್ಗೆ ಇಳಿದ್ಬಿಟ್ರೆ ಆಯ್ತಾ? ಆಪೋಸಿಟ್ ಅಲ್ಲಿ ಇರೋರು ಬೌಲಿಂಗ್ ಮಾಡಕ್ ಬೇಡ್ವಾ? ಪ್ರಾಕ್ಟೀಸ್ ಆದ್ರೂ ಮಾಡಬೇಡ್ವಾ? ಅದೂ ಇಲ್ಲ, ಮತ್ತೆ ಇಂಪ್ರೂವ್ಮೆಂಟ್ ಹೇಗಾಗತ್ತೆ? ನಾವೆಲ್ಲ ಸೇರಿ ಲೀಲಾತಿಗೆ ಪುಷ್ ಮಾಡ್ತಿದೀವಿ. ಸಡನ್ ಆಗಿ ರಿಸಲ್ಟ್ ಬೇಕು ಅಂದ್ರೆ ಹೇಗೆ ಸಾಧ್ಯ? ಅದೆಲ್ಲ ನಂಗೆ ಗೊತ್ತಿಲ್ಲ. ಇನ್ನು 1 ತಿಂಗಳೊಳಗೆ ರಾಮ್ ಲೀಲಾ ಒಂದಾಗಬೇಕು ಅಷ್ಟೇ. ಅಲ್ಲ, ಕಡೆ ಪಕ್ಷ ಕೈ ಹಿಡ್ಕೊಂಡಾದ್ರೂ ಓಡಾಡೋದು ಬೇಡ್ವಾ? ಅಜ್ಜಿ, ಲಕ್ಷ್ಮಿ ಮೇಡಮ್, ಪವಾಡ ಪವಾಡನ? ಏನ್ ಪವಾಡನೆ ಅದು ನಾನು ಪವಾಡ ನೋಡಿ ಶಾಕ್ ಆಗಿ ಓಡ್ ಬಂದೆ. ಏನ್ ಹೇಳ್ತಿದ್ಯಾ ರೂಪಾ? ಅಯ್ಯೋ, ಎಷ್ಟೋ ಸಿನಿಮಾಗಳಲ್ಲಿ ರೊಮ್ಯಾಂಟಿಕ್ ಸೀನ್ ನೋಡಿದೀನಿ, ಆದ್ರೆ ಇಂಥ ಸ್ಪೆಷಲ್ ಸೀನ್ ನಾನು ಯಾವತ್ತೂ ನೋಡೇ ಇಲ್ಲ. ಅಯ್ಯೋ, ಅದೇನಂತ ಕರೆಕ್ಟಾಗಿ ಹೇಳೆ. ಏಜೆ ಸರ್ ಲೀಲಾ ಮೇಡಮ್ನ ಎತ್ಕೊಂಡ್ ಬರ್ತಿದ್ದಾರೆ. ಏನಿದು? ಬಯಸದೆ ಬಂದ ಭಾಗ್ಯ? ಅಜ್ಜಿ, ಬಯಸದೆ ಬಂದ ಭಾಗ್ಯ ಅಲ್ಲ, ಬಯಸಿ ತಂದ ಭಾಗ್ಯ. ಕುಂಕುಮ ಭಾಗ್ಯ ಅಂದ್ರೆ ಇದೆ ಅಲ್ವಾ ಅಜ್ಜಿ? ಕಣೆ, ನಿಜ. ನಾನು ಕಡ್ಡಾನೆ ಇಂಥ ಒಂದಿನ ನೋಡ್ತೀನಿ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಅಯ್ಯೋ ಭಗವಂತ, ಎಂಥವರ ಕೊಟ್ಬಿಟ್ಯಪ್ಪ. ಮುಂಚೆನೆ ಹೇಳೋದಲ್ವೇನೆ? ವಿಶ್ವರೂಪ್, ಅತ್ತೆ, ಹೋಯ್ತು, ಎಲ್ಲ ಹಾಳಾಗಿ ಹೋಯ್ತು. ಈ ಜನ್ಮದಲ್ಲಿ ನೀವು ನೋಡ್ಬಾರ್ದು ಅನ್ಕೊಂಡಿದ್ದ ದೃಶ್ಯನ ನೀವು ಕಣ್ಣಾರೋ ನೋಡೋ ಹಾಗಾಗೋಯ್ತು. ವಿಶ್ವರೂಪ್ ಮನೇಲಿಲ್ಲ, ಆಚೆ ಹೋಗಿದ್ದಾರೆ. ನಾನು ಮನೇಲಿ ಇದ್ದೀನಿ, ಎಲ್ಲಿ ಹೋಗ್ತಾನೆ ಅವನು? ಲೀಲಾ ಏನಾಯ್ತಮ್ಮ? ಕಣ್ಣು ಹೊತ್ತಿದ್ದಾಳೆ ಲೀಲಾ. ಸರು, ನಿನ್ ಟೆನ್ಷನಲ್ಲಿ ನಾನಿದ್ದೀನಿ. ನಾನ ತಪ್ಪಿದ್ದಿರೋಳು ಹೆಂಗ್ ಕಣ್ಣು ನೋಡ್ತಾಳೆ? ಹೇಗ್ ಸಾಧ್ಯ? ರಾಮ್, ಲೀಲಾಗೇನಾಯ್ತು? ಎಚ್ಚರ ತಪ್ಪಿದಳಮ್ಮ, ನೀನು ನೋಡ್ಕೋತಾರು. ನಾನೊಂದು ನಿಮಿಷ ಗಾಡಿ ತೆಗೆದುಬಿಡ್ತೀನಿ. ಬೇಡ ಸರ್, ನೀವೆಲ್ಗೂ ಹೋಗಬೇಡಿ. ನಂಗೆ ಎಚ್ಚರ ಆಯಿತು. ಬಟ್ ಅಯ್ಯೋ, ಓಕೆ? ಹಾಂ, ನಾನಿವಾಗ ಆರಾಮಾಗಿದ್ದೀನಿ. ಆಸ್ಪತ್ರೆ ಎಲ್ಲ ಏನು ಬೇಡ, ನಿಧಾನವಾಗಿ ನಾನು ಸರಿ ಹೋಗ್ತೀನಿ. ಓ, ಬೈಯಕ್ಕೆ ರೆಡಿ ಆಗ್ತಿದ್ಯಾ? ಇನ್ನೊಂದು ಸೆಕೆಂಡ್ ವೇವ್ ಕೊಡ್ತೀನಿ,
ನೋಡ್ತಾ ಇರು. ಅಕ್ಕ 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 ಎಲ್ಲಿದ್ದೀರಾ? ಅಕ್ಕ ಇವಾಗ ಏನಾಯ್ತು ಗೊತ್ತಾ? ಏಜೆ ಸರ್ ಇಲ್ಲದೆ ಹೋಗಿದ್ದಿದ್ರೆ ನಾನು ಬದುಕ್ತಾನೆ ಇರಲಿಲ್ಲ. ನಾನು ಎಚ್ಚರ ತಪ್ಪಿ ಬಿದ್ಬಿಟ್ನಾ, ಅವ್ರ ಕೈಯಾರೆ ನನ್ನ ಎತ್ಕೊಂಡು ಬಂದು ಇಲ್ಲಿ ಮಲಗಿಸಿದ್ರು. ನಾನು ಹುಷಾರಾಗಿದ್ದೀನಿ ಅನ್ನೋದಕ್ಕಿಂತ ನಿಮ್ಮ ಗಂಡ ನನ್ನ ಎತ್ಕೊಂಡು ಕರ್ಕೊಂಡು ಬಂದರು ಅಂತ ನಿಮಗೆ ನೋವಾಗಿದೆ ಅಂತ ನನಗೆ ಗೊತ್ತು ಅಕ್ಕ. ಪ್ಲೀಸ್ ನೀವು ಬೇಜಾರು ಮಾಡ್ಕೋಬೇಡಿ. ಇದರಲ್ಲಿ ಏಜೆ ಸರ್ದು ಯಾವುದು ತಪ್ಪಿಲ್ಲ, ಎಲ್ಲ ತಪ್ಪು ನಂದೆ. ಪ್ಲೀಸ್ ನಿಮಗೆ ಬೈಬೇಕನ್ಸಿದ್ರೆ ಎಲ್ಲರೂ ಇಲ್ಲೇ ಇದ್ದಾರೆ, ಎಲ್ಲರ ಮುಂದೆ ನಿಮಗೆ ಸಮಾಧಾನ ಆಗಷ್ಟು ಬೈದ್ಬಿಡಿ. ಲೀಲಾ, ಅಂತರ ಯಾಕೆ ತಪ್ಪು ತಿಳ್ಕೊತಾಳೆ? ಅಂತರ ನಿನಗೇನಾರ ಪ್ರಾಬ್ಲಮ್ಮಾ? ಅಂದರೆ ನಾನು ಲೀಲನ ಎತ್ಕೊಂಬಂದ್ರೆ ನೀನು ಮಿಸ್ಟೇಕ್ ಮಾಡ್ಕೋತೀಯಾ? ಅಭಿ, ಅದು ಹೆಂಡತಿ ಎದುರುಗಡೆ ಇದ್ದಾಗ ಬೇರೆ ಹುಡುಗಿನ ಮುಟ್ಟೋದೇ ತಪ್ಪು. ಅಂಥದ್ರಲ್ಲಿ ನೀನನ್ನು ಎತ್ಕೊಂಡು ಬಂದಿದ್ದೀರಾ. ಅಕ್ಕಂಗೆ ನೋವಾಗಿರುತ್ತೆ, ಹರ್ಟ್ ಆಗಿರುತ್ತೆ, ಅವ್ರು ಹೇಳ್ಕೊಳ್ಳಲ್ಲ ಅಷ್ಟೆ. ಏನೋ ಪ್ಲ್ಯಾನ್ ಮಾಡ್ತಾ ಇದ್ದಾಳಲ್ಲ ಇವಳು. ವಾಟ್ ನಾನ್ ಸೆನ್ಸ್! ಅಂತರಂಗೆ ಆ ಥರ ಅನ್ಸಕ್ಕೆ ಸಾಧ್ಯನೇ ಇಲ್ಲ. ಅವಳಿಗೆ ನಿಜವಾಗ್ಲೂ ನನ್ನ ಮೇಲೆ, ನನ್ನ ಪ್ರೀತಿ ಮೇಲೆ ನಂಬಿಕೆ ಇದ್ದರೆ ಅವಳು ಮಿಸ್ಟೇಕ್ ಮಾಡ್ಕೊಳ್ಳಲ್ಲ. ಆ್ಯಕ್ಚುಲಿ ಏನು ಗೊತ್ತಾ, ಪ್ರೀತಿ ಅನ್ನೋದು ಕಾನ್ಫಿಡೆನ್ಸ್ ಕೊಡುತ್ತೆ, ಧೈರ್ಯ ಕೊಡುತ್ತೆ. ಯಾವತ್ತೂ ಅನುಮಾನ ಆಗಲಿ ದುಃಖ ಆಗಲಿ ಕೊಡೋಕ್ಕೆ ಚಾನ್ಸೇ ಇಲ್ಲ. ಆ ಥರ ನಿಜವಾಗ್ಲೂ ಅಂತರಂಗೆ ಅನ್ಸಿದ್ರೆ ಅಂತರನ ಪ್ರೀತಿ ಸುಳ್ಳು ಅಂತ ಅರ್ಥ. ಏನಂತೆ ಅಂತ? ಹಾಂ ಬಿ, ನೀನು ಹೇಳ್ತಿರೋದು ನಿಜ. ಲೀಲಾನೇ ಸುಮ್ಮನೆ ಅಪಾರ್ಥ ಮಾಡ್ಕೊಳ್ತಿದ್ದಾಳೆ. ನನಗಿದ್ರಿಂದ ಯಾವ ತೊಂದರೆನೂ ಇಲ್ಲ. ಆ್ಯಕ್ಚುಲಿ ನಮ್ಮಿಬ್ಬರು ಪ್ರೀತಿ ಶಾಶ್ವತವಾದದ್ದು, ರಿಯಲ್ ಟ್ರೂ ಲವ್. ಗುಡ್, ನನಗೆ ಗೊತ್ತಿತ್ತು. ಲೀಲಾ, ಯು ಟೇಕ್ ಕೇರ್. ಲೀಲಾ, ಮತ್ತೆ ಕಣ್ಣು ಹೊಡ್ತಿದ್ದಾಳೆ. ಎಷ್ಟು ಅಂತ ತಡ್ಕೊಳ್ಳಿ ನಾನು? ಲೀಲಾ, ನಿನಗೊಂದು ಬಾಂಬ್ ಬಿಡ್ತೀನಿ ಕಣೆ, ಇಟ್ಟೇ ಇಡ್ತೀನಿ. ಅಪ್ಪ, ಅಮ್ಮ, ಅಪ್ಪ ಬೇಗ ಬನ್ನಿ, ಅಂತರ ಫೋನ್ ಮಾಡ್ತಿದ್ದಾರೆ. ಓ, ನೀಲ ಪ್ಲಾನ್ ವರ್ಕ್ ಆಗ್ತಾ ಇರೋ ಹಾಗಿದೆ. ಅಂತರ ಕಾಲ್ ಮಾಡ್ತಿದ್ದಾಳೆ. ಕೌಸಲ್ಯ, ಬಾರೆ, ಫೋನ್ ಬರ್ತಾ ಇದೆ, ರಿಸೀವ್ ಮಾಡು, ಸ್ಪೀಕರ್ಗೆ ಹಾಕು. ಹಲೋ ಅಂತ್ರ, ಹೇಗಿದ್ಯಮ್ಮ? ಏನಂಟಿ ಹೇಗಿರೋದು? ಅಲ್ಲ, ನೀವೇನು ಹೇಳ್ತಿದ್ರಿ? ನೀನು ನನ್ನ ಮಗಳಿದ್ದಂಗೆ ಅಭಿನ ನಿನ್ನ ಒಂದು ಮಾಡ್ತೀನಿ ಅಂತ ಹೇಳ್ತಿದ್ರಿ. ಈಗ ನೀವು ಮಾಡ್ತಿರೋ ಕೆಲಸ ಏನು? ಅಯ್ಯಯ್ಯೋ, ಬರೀ ಬಾಯಿ ಮಾತಿಗೆ ಹೇಳ್ತಿಲ್ಲಮ್ಮ, ಮನಸಾರ ಹೇಳ್ತಾ ಇದ್ದೀನಿ. ನನ್ನ ನಾಭಿಯಿಂದ ಹೇಳ್ತಾ ಇದ್ದೀನಿ. ಇಷ್ಟೆಲ್ಲ ಮಾತಾಡ್ತಿದ್ದೀರಲ್ಲ, ನಿಮ್ಮ ಮಗಳು ಲೀಲಾನ ನಿಮ್ಮ ಕಂಟ್ರೋಲಲ್ಲಿ ಇಟ್ಕೊಳಕ್ಕಾಗಲ್ವಾ? ಅವಳು ಇವತ್ತು ಏನು ಮಾಡಿದಾಳು ಗೊತ್ತಾ? ಏನು ಮಾಡಿದ್ಲಮ್ಮ? ಹೇಳೋದಕ್ಕೆ ಅಸಹ್ಯ ಆಗ್ತಿದೆ. ಅಲ್ಲ, ಅವಳು ತಲೆ ಸುತ್ತ ಬೀಳದಂತೆ, ಅಭಿ ಒಳ್ಳೆ ಎತ್ಕೊಳ್ಳೋದಂತೆ.
ಅವ್ರಿಗವರು ಏನು ಹೀರೋ ಹೀರೋಯಿನ್ ಅನ್ಕೊಂಡ್ಬಿಟ್ಟಿದ್ದಾರೆ. ಹೀರೋ ಹೀರೋಯಿನ್ ಹೌದಾ ಹೌದಾ ಏನು ಲೀಲನ ನಿನ್ ಗಂಡ ಎತ್ಕೊಳ್ಳೋ ಹಾಗೆ ಮಾಡಿದ್ಲ? ಎಂತ ಪಾಪಿನಮ್ಮ ಅವಳು. ಅಲ್ವಾ ಆಂಟಿ, ನಾನು ನಿಮಗೆ ದುಡ್ಡು ಕೊಡ್ಬೋದು, ಅಕಸ್ಮಾತ್ ನಾನು ನಿಮಗೆ ದುಡ್ಡು ಕೊಟ್ಟಿಲ್ಲ ಅನ್ಕೊಳ್ಳಿ, ಆದರೂ ನೀವು ನನ್ನ ಪರನೇ ತಾನೆ. ನನ್ನ ಮನ್ಸಿಗೆ ಎಷ್ಟು ನೋವಾಗಲ್ಲ ಹೇಳಿ. ಆ ಅಭಿ ಆ ಲೀಲನ ಎತ್ಕೊಂಡು ಹೋಗ್ತಿದ್ರೆ ನನ್ನ ಹೊಟ್ಟೆಗೆ ಬೆಂಕಿ ಬಿದ್ದಂಗೆ ಆಗ್ತಿತ್ತು ಗೊತ್ತಾ. ಸಮಾಧಾನ ಮಾಡ್ಕೊಮ್ಮ, ನೀರು ಕುಡಿದು ತಣ್ಣಗೆ ಮಾಡ್ಕೊ ಹೊಟ್ಟೆನ. ಹಾ ಏನು ತಣ್ಣಗಾಗೋದೋ ಏನೋ ನೋಡಿ. ನೀವು ಏನು ಮಾಡ್ತಿರೋ ಗೊತ್ತಿಲ್ಲ. ಮೊದಲು ಆ ಲೀಲಾನ ಈ ಮನೆಯಿಂದ ಕರ್ಕೊಂಡು ಹೋಗೋದಕ್ಕೆ ಒಂದು ಪ್ಲಾನ್ ಮಾಡಿ. ನೋಡಮ್ಮ ಅಂತ ನಂದು ಬರೀ ಮಾತಾಡೋದಷ್ಟೇ. ನೀನು ಏನು ಹೇಳ್ತೀಯೋ ಅದನ್ನ ಮಾಡ್ತೀನಿ. ಅದನ್ನ ಬಿಟ್ಟು ಈ ಪ್ಲಾನು ಗೀನು ಎಲ್ಲ ಮಾಡೋದಕ್ಕೆ ಬರಲ್ಲ. ಪಾಪ ನೀವು ತಾನೇ ಇನ್ನೇನು ಮಾಡ್ತೀರಾ. ಆದರೆ ನಿಮ್ಮ ಥರ ನಿಮ್ಮ ಮಗಳಿಲ್ವಲ್ಲ, ಯಾಕೆ ಹೇಳಿ? ಅವಳು ನಿಮ್ಮ ಹೊಟ್ಟೆಲಿ ಹುಟ್ಟಿಲ್ಲ ನೋಡಿ, ಅದಕ್ಕೆ ನಿಮ್ಮ ಬುದ್ಧಿ ಬಂದಿಲ್ಲ ಅವಳಿಗೆ. ಅವಳು ನನ್ನ ಅಭಿನ ನನ್ನಿಂದ ಕಿತ್ಕೊಳಕ್ ನೋಡ್ತಾಳೆ. ಎಷ್ಟು ಕಿಲಾಡಿ ಇದ್ದಾಳೆ ಗೊತ್ತಾ ಅವಳು. ಹೇಳಮ್ಮ, ನಾನೇನು ಮಾಡಲಿ? ನೋಡಿ ಆಂಟಿ, ನನ್ನ ಹತ್ರ ಈಗ ಒಂದು ಪ್ಲಾನ್ ಇದೆ. ನೀವು ಅಭಿಗೆ ಕಾಲ್ ಮಾಡಿ ಹೇಳಿ, ಲೀಲಾಗಿ ಹುಷಾರಿಲ್ಲ, ಅವಳು ಸರಿಯಾಗಿ ನಿದ್ದೆ ಕೂಡ ಮಾಡ್ತಿಲ್ಲ. ಅವಳು ಪದೇ ಪದೇ ನನಗೆ ಕಾಲ್ ಮಾಡಿ ಹೇಳ್ತಿದ್ದಾಳೆ, ಅವಳು ನಿನ್ನ ಹತ್ರ ಹೇಳ್ಕೊಳಲ್ಲ ಅಷ್ಟೇ ಅಂತ. ಅಕಸ್ಮಾತ್ ಕೇಳಲಿಲ್ಲ ಅಂದರೆ ಸೀದಾ ಮನೆಗೆ ಬನ್ನಿ, ಅವಳನ್ನ ಮೊದಲು ಆಸ್ಪತ್ರೆಗೆ ಸೇರಿಸಿ ಅಂತ ಹೇಳಿ. ಲೀಲಂಗೆ ಹುಷಾರಿಲ್ಲ ಅಂದರೆ ಅಭಿ ಬೇಗ ರಿಯಾಕ್ಟ್ ಮಾಡ್ತಾನೆ, ಅವಳನ್ನ ಆಸ್ಪತ್ರೆಗೂ ಸೇರಿಸ್ತಾನೆ. ಮೊದಲು ಅವಳು ಈ ಮನೆಯಿಂದ ಹೊರಗಡೆ ಹೋದರೆ ಅಷ್ಟೇ ಸಾಕು. ಆಮೇಲೆ ನಾನು ಡಾಕ್ಟ್ರ್ ಹತ್ರ ಮಾತಾಡಿ ಅವಳನ್ನು 3 ತಿಂಗಳು ಅಲ್ಲೇ ಫಿಕ್ಸ್ ಮಾಡಿಸ್ತೀನಿ. ಆಮೇಲೆ ಈ ಮನೇಲಿ ಏನೇನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಏನು ಮಾಡ್ತೀಯಮ್ಮ? ಅದನ್ನು ನಾನು ಇನ್ನೂ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಮೊದಲು ಲೀಲಾನ ಇಲ್ಲಿಂದ ಆಸ್ಪತ್ರೆ ಕರ್ಕೊಂಡು ಹೋಗೋ ಹಾಗೆ ಮಾಡಿ, ಮಿಕ್ಕಿದ್ದೆಲ್ಲ ಆಮೇಲೆ ಹೇಳ್ತೀನಿ. ಸರಿ ಬಿಡಮ್ಮ, ನಾನೇ ಅಳಿಯಂದ್ರಿಗೆ ಹೇಳ್ತೀನಿ. ಅಳಿಯಂದ್ರು ಆಗಿದ್ರು, ಈಗಲ್ಲ. ಅಯ್ಯೋ, ಏನೋ ಅಭ್ಯಾಸ ಬಲ ಹೇಳ್ಬಿಟ್ಟೆಮ್ಮ, ಇನ್ಮೇಲೆ ಹಾಕರಿಯಲ್ಲ. ಹಾ, ಆದರೂ ನೀವು ಯಾವಾಗಲೂ ಹೇಳ್ತಿರ್ತೀರಲ್ಲ ನಾನು ನಿಮ್ಮ ಮಗಳ ಥರ ಅಂತ. ಆದರೂ ಅವ್ರು ನಿಮಗೆ ಅಳಿಯಂದ್ರೆ ಬಿಡಿ. ಅಯ್ಯೋಯ್ಯೋಯ್ಯೋ, ಮುತ್ನಂತ ಮಾತು. ಸರಿ ಮಗಳೇ, ನಾನು ಇಡ್ತೀನಿ. ಸರಿ ಆಂಟಿ, ನಾನು ಹೇಳಿದ್ದನ್ನು ಬೇಗ ಮಾಡಿ, ಮರಿಬೇಡಿ. ಹಾ, ಸರಿ. ಎಂತ ವಿಷ ತುಂಬಿರೋ ಹಾವಪ್ಪ ಈ ಅಂತರ. ಫೋನ್ನಲ್ಲೇ ಇಷ್ಟು ಮಾತಾಡ್ತಾಳೆ ಅಂದ್ರೆ ಆ ಮನೆಯಲ್ಲೇ ಇದ್ಕೊಂಡು ಲೀಲದ ಮೇಲೆ ಇನ್ನೇನೇನು ಸಾಧಿಸಿರ್ಬೇಡ. ಡೋಂಟ್ ವರಿ, ನನ್ನ ಮಗಳು ಒಂಥರ ಸಿಮ್ಮಿಣಿ ಇದ್ದ ಹಾಗೆ. ದೂರದಿಂದಾನೇ ಅವಳು ಕಾಟ ಕೊಟ್ರೇನೆ ಸುಮ್ಮನೆ ಬಿಡಲ್ಲ. ಅಂಥದ್ರಲ್ಲಿ ಕಣ್ಣೆದ್ರಿಗೆ ಮನೇಲೆ ಅಳಿಯಂದ್ರೆ ಕಾಟ ಕೊಟ್ರೆ ಸುಮ್ಮನೆ ಬಿಡ್ತಾಳ? ನುಂಗ್ ಹಾಕ್ಬಿಡ್ತಾಳೆ ಅಷ್ಟೇ. ಅಪ್ಪ, ಕಾಫಿ ಕೊಡಮ್ಮ. ಲೀಲನ್ ಫೋನ್ ಮಾಡೋಣ ಅನ್ಕೊಂಡಿದ್ದೆ, ರಾತ್ರಿ ಲೇಟ್ ಆಯ್ತಲ್ಲ, ಅದಕ್ಕೆ ಮಾಡಲಿಲ್ಲ. ಅಪ್ಪ, ಅಮ್ಮ ಡಬಲ್ಗೆ ಮಾಡ್ತಿಲ್ಲ ತಾನೆ? ಇಲ್ಲಮ್ಮ, ಲೀಲಾ ಯಾರನ್ನ ಮತ್ತೆ ಮತ್ತೆ ಕ್ಷಮಿಸ್ತಾಳೋ ಅವರು ಹೃದಯದಿಂದ ಒಳ್ಳೆಯವರೇ ಆಗಿರ್ತಾರೆ ಅನ್ನೋದು ನನಗೆ ಲೀಲಾಯಿಂದಾನೇ ಗೊತ್ತಾಗಿದ್ದು. ನಾನೇನೋ ಕೌಸಲ್ಯನ ಮೇಲೆ ತುಂಬ ಹಾರಾಡ್ಬಿಟ್ಟೆ. ಆ ಸಂದರ್ಭಕ್ಕೆ ಅದು ಸರಿ ಅನ್ಸಿದ್ರು ನಾನು ಮಾತಾಡಿದ ತಪ್ಪೆ. ಲೀಲಾ ಹೇಳಿದ್ಲಲ್ಲ, ಕೌಸಲ್ಯ ಒಂದು ರೀತಿ ಹತ್ತಿ ಇದ್ದ ಹಾಗೆ. ಅವಳನ್ನ ಯಾರು ಬೇಕಾದರೂ ಸುಲಭವಾಗಿ ಅಮರಿಸ್ಬೋದು. ಮತ್ತೆ ಅಂತರ ಮತ್ತೆ ಏಮಾರ್ಸಲ್ಲ ಅಂತ ಏನು ಗ್ಯಾರಂಟಿ? ಗ್ಯಾರಂಟಿ ಅಂದರೆ ಕ್ಷಮೆನೇ. ಲೀಲಾ ಕೌಸಲ್ಯನ ಕ್ಷಮಿಸಿದಾಳಲ್ಲ, ಅದರಿಂದಾನೇ ಅವಳು ಬದಲಾಗಿದ್ದಾಳೆ. ಅಂತರ ಲೀಲಾ ಬಗ್ಗೆ ಏನೇನೋ ಮಾತಾಡ್ತಾ ಇದ್ದಾಗ ಕೌಸಲ್ಯನ ಕಣ್ಣಲ್ಲಿ ರೋಷ ಕಾಣಿಸ್ತಾ ಇತ್ತು. ಅಷ್ಟು ಸಾಕಮ್ಮ ನನಗೆ. ಕೌಸಲ್ಯ ಲೀಲನ್ ಕಡೆ ಬದಲಾಗಿದ್ದಾಳೆ. ಫೋನ್ ಕೊಡಮ್ಮ, ಲೀಲಾಗೆ ಹೇಳೋಣ. ಅಪ್ಪ.
ಸ್ಪೀಕರ್ಗೆ ಹಾಕ್ತೀನಿ. ಹೇಳಿ ಅಪ್ಪ, ಏನಾದರೂ ವಿಷಯ ಇದೆಯಾ? ಹಾಂ, ಅಪ್ಡೇಟ್ ಇದೆ ಮರಿ. ಕೌಸಲ್ಯ ಅಂತರನ ಹತ್ರ ಮಾತಾಡಿದಾಳೆ. ಅಂತರ ಎಂಥ ವಿಷಯ ಹೇಳಿದ್ಲು ಗೊತ್ತಾ? ಓ, ನನ್ನನ್ನು ಆಸ್ಪತ್ರೆಗೆ ಕಳಿಸಿ 3 ತಿಂಗಳು ನನ್ನ ಮನೆಯಿಂದ ಆಚೆ ಇಡ್ತಾಳಂತ. ಆಮೇಲೇನಮ್ಮ, ಆ ಮನೇಲಿ ಏನು ಮಾಡಬೇಕೋ ಅದನ್ನೆಲ್ಲ ನಾನು ಮಾಡ್ತೀನಿ, ಅಷ್ಟು ಟೈಮ್ ಇದ್ರೆ ಸಾಕು ಅಂದ್ಲು. ಇನ್ಮೇಲಿಂದ ಅಸಲಿ ಆಟ ಶುರು.